ಹಾಸನ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಕಡೂರು ತಾಲೂಕಿನಲ್ಲಿ ಪ್ರಜ್ವಲ್ ರೇವಣ್ಣ ಇವತ್ತು ಭರ್ಜರಿಯಾಗಿ ಮತಬೇಟೆ ನಡೆಸಿದರು. ಹಾಸನ ಲೋಕಸಭಾ ವ್ಯಾಪ್ತಿಗೆ ಬರುವಂತಹ ಕಡೂರಿನಲ್ಲಿ ಇವತ್ತು ಮತಯಾಚನೆ ಮಾಡಿದ್ದಾರೆ. ಗೆಲುವು ನಮ್ಮದೇ ಈ ಬಾರಿ ಎನ್ನುವಂತಹ ಒಂದು ವಿಶ್ವಾಸವನ್ನ ಕೂಡ ಪ್ರಜ್ವಲ್ ರೇವಣ್ಣ ವ್ಯಕ್ತಪಡಿಸಿದ್ದಾರೆ. 9ನೇ ಮೈಲುಗಲ್ಲು ಬಳಿಯಲ್ಲಿ ಕಾರ್ಯಕರ್ತರ ಸಮಾವೇಶದಲ್ಲಿ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ಶಾಸಕ ಬೆಳ್ಳಿ ಪ್ರಕಾಶ್ ಮತಯಾಚನೆ ಮಾಡಿದ್ರು. ಯುದ್ಧಗಳಲ್ಲಿ ಆ ದೇಶಗಳ ಖಂಡಿತವಾಗ್ಲೂ ನಮ್ಮ ಎರಡನೇ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಈ ಭಾಗದಲ್ಲಿ ಯಾವ್ಯಾವಾಗ ನಾವು ಸಮಾವೇಶ ಮಾಡಿದೀವೋ ಅವತ್ತಿನ ದಿವಸದಲ್ಲೆಲ್ಲ ಜಯ ಕಂಡಿರೋದಂತೂ ಸತ್ಯ. ಮುಂದಿನ ದಿವಸಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ನರೇಂದ್ರ ಮೋದಿ ಅವರ ಜಯ ಇವತ್ತು ವರ್ಣನು ಕೂಡ ಕರುಣೆ ಮಾಡಿ ನಮ್ಮನ್ನ ಬಿಡಿ ಬೇಸಿಗೆಗಾಲದಲ್ಲಿ ನಮ್ಗೆ ಒಳ್ಳೆ ಮಳೆನ ಕೊಡ್ತಾ ಇದ್ದಾನೆ ಅಂದ್ರೆ ಇದು ಶುಭ ಸೂಚನೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ನಮ್ಮ ಎರಡನೇ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ದೇಶಗಳ ಮಧ್ಯೆ ನಡೆದಂತ ಯುದ್ಧಗಳಲ್ಲಿ ಆ ದೇಶಗಳ ಪರಿಸ್ಥಿತಿಗಳು ಏನಾಗಿದೆ, ಒಬ್ಬ ನಾಯಕನಿಂದಲೇ ಆ ದೇಶ ಏನಾಗಿದೆ, ಯುಕ್ರೇನ್ ಏನಾಗಿದೆ, ಯುಕ್ರೇನಿನ ಸಂಪತ್ತೆಷ್ಟಿತ್ತು, ಇವತ್ತು ಅಲ್ಲಿರುವಂತ ಜನರ ಆಸ್ತಿ ಇಲ್ಲ, ಇನ್ನೊಂದು ದೇಶಕ್ಕೆ ಅವರು ವಲಸೆ ಹೋಗ್ತಾ ಇದ್ದಾರೆ. ಇಡೀ ಯುಕ್ರೇನು ಏನಾಗಿದೆ ಅನ್ನುವಂಥದ್ದನ್ನ ಒಮ್ಮೆ ಚಿತ್ರಣ ನೀವೆಲ್ಲ ಡೈಲಿ ಏನು ಮಾಧ್ಯಮದಲ್ಲಿ ನೋಡ್ತೀರಾ, ನ್ಯೂಸ್ ನೋಡ್ತೀರಾ, ಕೈಯಲ್ಲಿ ಫೋನ್ ಇರುತ್ತೆ. ಇಡೀ ಪ್ರಪಂಚದ ಎಲ್ಲ ವಿಚಾರಗಳನ್ನ ತಾವುಗಳು ಅರ್ಥಂತರಾಗಿದ್ದಾರೆ, ಯಾರು ದಡ್ರಿಲ್ಲ. ಇವತ್ತು ಅಲ್ಲಿ ನರೇಂದ್ರ ಮೋದಿ ಅಂತ ಒಬ್ಬ ಸಮರ್ಥ ನಾಯಕ ಯುಕ್ರೇನ್ ಅಲ್ಲಿ ಇದ್ರೆ ಆ ಯುಕ್ರೇನ್ ಜನರ ಪರಿಸ್ಥಿತಿ ಈ ರೀತಿ ಆಗ್ತಾ ಇತ್ತ ಅನ್ನೋದು ತಾವುಗಳು ಯೋಚನೆ ಮಾಡಬೇಕು. ಇವತ್ತು ನಮ್ಮ ಭಾರತ ದೇಶ ಕಳೆದ 10 ವರ್ಷಗಳಿಂದ ಯಾವ ರೀತಿ ಸಬಲವಾಗಿದೆ, ಸುಭದ್ರವಾಗಿದೆ, ಹೇಗೆ ಜಗತ್ತಲ್ಲಿ ನಂಬರ್ ಒನ್ ಲೀಡರ್ ಯಾರ ಅಂದ್ರೆ ಅದು ನರೇಂದ್ರ ಮೋದಿ ಅವರು ಅನ್ನುವಂಥದ್ದನ್ನ ಹೆಮ್ಮೆಯಿಂದ ನಾವು ಹೇಳುವಂತ ಒಂದು ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ.